ಗೊಬ್ಬರಣಿ ಲೇ ಏನ್ ಬೇಕು ನಶಿ? ನವೆಂಬರ್ ಅಲ್ಲಿ 15 ಜನ ಮಿನಿಸ್ಟರ್ಗಳನ್ನ ಗೂಟದ ಕಾರ್ ಕಿತ್ಕೊಂಡು ಮನೆಗೆ ಓಡಿಸಿ ಹೊಸ 15 ಜನಕ್ಕೆ ಕುರ್ಚಿ ಆಗ್ತಾವಂತ ಕಣೆ. ಹಾಗಳಪ್ಪ, ಆ ಕಡೆ ನೋಡಿದ್ರೆ ನವೆಂಬರಿಗೆ ಸಿಎಂ ಕುರ್ಚಿನ ಸಿದ್ದಣ್ಣಂತವ ಕಿತ್ಕೊಂಡು ಡಿಕೆ ಕೊಡ್ತಾರೆ ಅಂತ ಮಾತಾಡ್ತವೆ. ನೀನ್ ನೋಡಿದ್ರೆ ಸಂಪುಟ ಪುನರ್ರಚನೆ ಅಂತ ಇದೆಯಲ್ಲ. ಸಿಎಂ ಕುರ್ಚಿನ ಕಿತ್ಕೊಳ್ಳೋ ಪ್ಲಾನ್ ನಡೀತೈತೆ ಅಂತ ಕಣೆ. ಆದ್ರೆ ಸಿದ್ದಣ್ಣ ಇರಬರ MLAಗಳು ಮಿನಿಸ್ಟರ್ಗಳನ್ನೆಲ್ಲ ಕರೆದು ಊಟ ಹಾಕ್ಬಿಟ್ಟು ಎಲ್ಲಾರು ನನ್ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ಬೇಕು ಕಣಿರ್ಲ ಅಂತವ ಹೇಳಕ್ಕೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೈತಂತೆ ಕಣೆ. ಸಿದ್ದಣ್ಣನ್ ಡಿನ್ನರ್ ಪಾರ್ಟಿಯಿಂದ DKಶಿ ವನವಾಸ ಇನ್ನೂ ಮುಂದುವರಿತದೆ ಅಂತಲಿಂದ ನೀನ್ ಹೇಳೋದು ತಪ್ಪೇನಿದೆ ಡಿನ್ನರ್ ಮಾಡೋದು ತಪ್ಪೇನಿದೆ, ಜೊತೆ ಸೇರೋದು ಮಾತಾಡೋದು. ಈಗ CM ಅವ್ರು ಡಿನ್ನರ್ ಕರಿಬಾರ್ದ, ನಾನು ಡಿನ್ನರ್ ಕರಿಬಾರ್ದ? ಸಚಿವರು ಮೌಲ್ಯಮಾಪನ ಮಾಡೋದು ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, PCC ಅಧ್ಯಕ್ಷರಿರ್ಬೋದು, ಅದವ್ರ ಹಕ್ಕು ಮಾಡ್ತಾರೆ. ಈಗ ಊಟನು ಮಾಡಬಾರ್ದು ಅಂದ್ರೆ ಏನಿದು? ಪೂರಕವಾಗಿ ಅಂತಲ್ಲ, ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ? ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಅದೇನು ಊಟ ಹಾಕಿ ವಿಶ್ವಾಸ ತಗೋಬೇಕ? ನೋಡ್ಲೆ, ಎಲ್ಲೇ ಹೂವೆ ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ನಾಟಕ ಆಡೋದ್ ಕಲ್ತವಿ. ನೋಡಿ ಕಲಿಯಕ್ಕಿಲ್ಲ BJP. ಓಕೆ, ಬೀದಿ ರಂಪ ಮಾಡ್ಕೊಂಡು ಯತ್ನಾಳು ಒಂದು ಕಡೆ, ವಿಜಯೇಂದ್ರ ಒಂದು ಕಡೆ ಓಡಾಡ್ತಾ ಪಾರ್ಟಿ ಮರುವಾದಿ ತೆಗಿತಾವಿ. ಕಾಂಗ್ರೆಸ್ ಇಂದ ನೋಡಿ ಕಲಿಯೋದೇನು ಇಲ್ಲ, ನಾನು JDS ಇಂದ ನೋಡಿ ಕಲಿತೀನಿ. ರಾಜಕೀಯದಲ್ಲಿ ನಮ್ ಫ್ಯಾಮಿಲಿ ಬಿಟ್ರೆ ಇನ್ಯಾರು ಇರಬಾರ್ದು ಹಂಗ ಮಾಡ್ತೀನಿ ಅಂತವ ಒಂಟರಂಗೈತೆ ಕಣ ವಿಜಯ್. ಆ ಕೆಲ್ಸನ ವಿಜಯ್ ಮಾಡಿದ್ರು ಏನ ಐಶ್ವರ್ಯ ಇಲ್ಲ ಕಂಬುಳ್ಳೆ ಅಂದಂಗೆ. ಈಗ ಯಾರ್ಯಾರನ್ನ ತೆಗಿತಾವಂತ ಮಿನಿಸ್ಟ್ರು ಕುರ್ಚಿಯಿಂದ? ಯಾರ್ಯಾರು ತೆಗಿತಾರೆ ಅಂತವ ಇನ್ನ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಕಣೆ. ಆದ್ರೆ ಅನುಮಾನ ಬಂದಿರವೆಲ್ಲ ಆಲ್ರೆಡಿ ಕುರ್ಚಿ ಭದ್ರ ಮಾಡ್ಕೊಳಕ್ಕೆ ಏನೇನ್ ಮಾಡ್ಬೇಕು, ಕುರ್ಚಿ ಕಿತ್ಕೊಂಡ್ರೆ ಹೆಂಗೆ ಬಂಡಾಯ ಸಾರ್ಬೇಕು ಅನ್ನೋದನ್ನೆಲ್ಲನೂ ಪ್ಲಾನ್ ಮಾಡ್ತಾವಂತೆ. ಪಾಪ ಇನ್ನೇನು ಮಾಡ್ತಾವಲ್ಲ, ಹೊಟ್ಟೆ ಪಾಡು ತಿನ್ನಕ್ಕಿಟ್ಟಿರೋದಿಲ್ವಲ್ಲ, ಅದಕ್ಕೆ ಹಿಂಗೆಲ್ಲ ಹೋರಾಡ್ತವೆ ಪಾಪ. ಕಣೆ, ಅಂತದ್ದೇ ಇನ್ನೊಂದಷ್ಟು ಕಡು ಬಡವರು ನಮ್ಗೂ ಕುರ್ಚಿ ಕೊಡಿ ಅಂತವ ಸಿದ್ದಣ್ಣನ್ ಸುತ್ತಾವಂತ ಕಣೆ. ನೋಡಿ, CM ಬಗ್ಗೆ ನನಗೆ ವಿಶ್ವಾಸ ಇದೆ. ಅವರು ಎಲ್ಲಾ ಕಾಲದಲ್ಲೂ ಕೂಡ ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳಕ್ ಹೋಗಿಲ್ಲ, ಗೊತ್ತಾಯ್ತಾ? ರಾಜಣ್ಣ ಡೆಲ್ಲಿಲಿ ಸ್ಟ್ರೈಕ್ ಮಾಡಿ ಸಾಕಾಗಿ ಈಗ ಮತ್ತೆ ಮಿನಿಸ್ಟ್ರು ಮಾಡ್ತಾರೆ ಅನ್ಕೊಂತೈತಿಯಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ರು, ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಇದೆ ಅನ್ನುವಂಥದ್ದು. ಅದನ್ನ ಸಂದರ್ಭಾನುಸಾರವಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ನವ್ರ ಜೊತೆ ಮಾತಾಡಿ ತೀರ್ಮಾನ ಮಾಡ್ತಾರೆ. ಹಳೆ ದೋಸ್ತಿಗಳ ಕಣೆ, ಏನ್ ಬೇಕಾದ್ರೂ ನಡೀಬಹುದು. ನೋಡಿಲಿ, ಇನ್ನೊಂದಷ್ಟು ಜನ ನಮ್ಗೂ ಕುರ್ಚಿ ಕೊಡಿ ಅಂತವೆ. ನಾ ಹಿಂದೂ ಹೇಳಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು. ನನಗೆ ಬಾರಿ ಅವಕಾಶ ಮಾಡಿಕೊಡ್ತಾ ಒಂದು ವಿಶ್ವಾಸ ಇದೆ. ನಾನು ಕೂಡ ಹೈಕಮಾಂಡ್ ಮತ್ತು ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೇನೆ, ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ನಾನು ಕೂಡ ಮುಖ್ಯಮಂತ್ರಿಗಳಿಂದ ಮನವಿಯನ್ನು ಮಾಡ್ತೇನೆ. ಇವೆಲ್ಲಕ್ಕೂ ಆಯ್ದ ಬೇಸ್ ಹೇಳಿ ಮುಂದೋಗಿ ನಡ್ಲಾಯ್ತಲಾಗಿ ಶಿವನಿ ಶಂಭುಲಿಂಗ. ಕಣೋ